ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದಾ ಅದ್ಕೆ? ನಿಜವಾಗ್ಲು ಸೂಪರ್ ಅದ್ಕೆ, ಸಖತ್ತಾಗಿ ತಲೆ ಓಡಿಸಿದ್ದೀರಾ. ಈ ವಿಷಯ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ. ವೆರಿ ಗುಡ್ ಅದ್ಕೆ. ಅದಕ್ಕೆ ನಾನೇ ಫೋನ್ ಮಾಡ್ತೀನಿ ಮತ್ತೆ ನಿಮ್ಗೆ. ಓಕೆನಾ? ಟೇಕ್ ಕೇರ್. ಆಮೇಲೆ ನಮ್ಮ ಮರಿ ಗಿಳಿನ್ ಕೇಳಿದೆ ಅಂತ ಹೇಳಿ. ಓಕೆ ಬಾಯ್. ಆನಂದ್, ಏನ್ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಏನ್ ವಿಷಯ? ನನಗೆ ಹೇಳೋ ವಿಷಯ ಕೇಳಿದ್ರೆ ನೀನು ಅಷ್ಟೇ ಎಕ್ಸೈಟ್ ಆಗ್ತೀಯಾ? ಹೌದಾ? ಏನ್ ವಿಷಯ? ಚಿನ್ನ, ಅದಕ್ಕೆ ಎಂತ ಕೆಲಸ ಮಾಡಿದಾರೆ ಗೊತ್ತಾ? ಚೆನ್ನಾಗಿ ತಲೆ ಓಡಿಸಿ ಸರ್ಕಸ್ ಮಾಡಿ ಭಾಗ್ಯ ಆಂಟಿ ಹಾಸ್ಪಿಟ್ಲಿಗೆ ಹೋಗೋದನ್ನ ತಡೆದಿದ್ದಾರೆ. ಅಲ್ಲ, ಭಾಗ್ಯ ಆಂಟಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಲ್ವಾ? ಹೋಗ್ತಾ ಇರೋದಕ್ಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾರಾ? ಚಿನ್ನ, ಅದು ಹಾಗಲ್ಲ ನೋಡಿ. ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ರೆ 4 ಗೋಡೆ ಮಧ್ಯೆ ಟ್ರೀಟ್ಮೆಂಟ್ ಕೊಡಬೇಕು. ಅದು ಸರಿ ಹೋಗೋದು ಲೇಟ್ ಆಗುತ್ತೆ. ಅದೇ ಮನೇಲೇ ಇದ್ರೆ ತನ್ನವ್ರ ಜೊತೆಗೆ ಇದ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಹುಷಾರಾಗ್ತಾರೆ. ಸೂಪರ್ ತಾನೇ ಅವರು? ಸೂಪರ್. ಅದಕ್ಕೆ ನೋಡ್ ನಂಗೆ ಅವಳು ಇಷ್ಟ ಆಗೋದು. ನೋಡೋದಕ್ ಸಣ್ಣ ಇದ್ರು ಬೋಲ್ಡ್ ಅಂಡ್ ಸ್ಟ್ರಾಂಗ್ ಆಗಿರ್ತಾಳೆ. ಹಾ, ಸ್ಟೀಲ್ ಕಂಬಿ ತರ ಅವರು. ಅಂತೂ ಅತ್ತಿಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಚಿನ್ನ. ನಿಜವಾಗ್ಲೂ ಆನಂದ್, ಅವಳು ನಮ್ ಡುಮ್ಮನ್ ಪಾಲ್ಗೆ ಆ ದೇವ್ರು ಕೊಟ್ಟಿರೋ ವರ ಅಂದ್ರೂ ತಪ್ಪಿಲ್ಲ. ಹೌದು ಚಿನ್ನ, ಅವನ ಪಾಲ್ಗೆ ಅತ್ತಿಗೆ ದೊಡ್ಡ ಶಕ್ತಿ ಇದ್ದಂಗೆ. ಅವರು ಅವನಿಗೆ ಬರೀ ಹೆಂಡತಿ ಅಷ್ಟೇ ಅಲ್ಲ, ತಾಯಿ ಹೌದು. ಈ ತಾಯಿ ಮಕ್ಕಳನ್ನ ಜೋಪಾನ ಮಾಡಲ್ವಾ, ಆ ತರ ಅವರು ಗೆಳೆಯನ್ನ ಜೋಪಾನ ಮಾಡ್ತಾರೆ. ಅವನ್ಗೆ ಯಾವ ತೊಂದರೆನೂ ಬರ್ದಿರೋ ತರ ನೋಡ್ಕೋತಾರೆ. ಅವನಿಗೆ ಎಷ್ಟೇ ಕಷ್ಟ ಬಂದ್ರೂ ಸಾಥ್ ಕೊಡ್ತಾರೆ. ಆ ವಿಷಯದಲ್ಲಿ ಅವನು ನಿಜವಾಗ್ಲೂ ಲಕ್ಕಿ. ಅದೊಂದು ಕೊರತೆ ಇರಬಾರ್ದಾಗಿತ್ತು. ಏನ್ ಕೊರತೆ? ಅಲ್ಲ ಆನಂದ್, ಮಗುನೂ ಆಯ್ತು, ಈಗ ಅಮ್ಮನೂ ಹಾಸ್ಪಿಟ್ಲ್ಗೆ ಹೋಗದೆ ಅವ್ನು ಮುಂದೆನೆ ಇರ್ತಾರೆ. ಇನ್ನೇನ್ ಕೊರತೆ? ಅದೇ ಚಿನ್ನ, ಈಗ ಖುಷಿ ಏನಿದೆಯಲ್ಲ ಅದು ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೇಕು. ಅದ್ರಲ್ಲಿ ನನಗೆ ಕೊರತೆ ಕಾಣಿಸ್ತಾ ಇದೆ, ಇನ್ನೇನಿಲ್ಲ. ನಿಜ ಹೇಳು, ಇತ್ತೀಚೆಗೆ ನಿನ್ಗೇನಾಗಿದೆ? ನನಗೇನಾಗಿದೆ? ನೀನಲ್ಲಿ ಮುಂಚಿನ ಚಾರ್ಮೆ ಇಲ್ಲ. ನಾನು ತುಂಬಾ ದಿನದಿಂದ ಗಮನಿಸ್ತಾನೆ ಇದ್ದೀನಿ. ಬಲವಂತಕ್ಕೆ ಕಾಮಿಡಿ ಮಾಡ್ಬೇಕು ಅನ್ನೋ ತರ ಮಾಡ್ತೀಯ. ನಿನ್ ಮಾತಿಗೂ ಮೂಡ್ಗೂ ಸಿಂಕೆ ಇಲ್ಲ. ಏನೋ ಮಿಸ್ ಹೊಡಿತಿದೆ.